ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಗರಿಗರಿಯಾದ ಬೆಳಗಿನ ತಿಂಡಿ, ಆರೋಗ್ಯಕರವಾಗಿಯೂ ಇರ್ತೈತಿ ಮತ್ತು ರುಚಿಕರವಾಗಿಯೂ ಇರುವಂಥ ರೆಸಿಪಿ ಬಂದು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿರಿ ಅಂತ ಹೇಳ್ತಾ ಈ ಒಂದು ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ನೊಳಗೆ ಅರ್ಧ ಕಪ್ನಷ್ಟು ಚಿರೋಟಿ ರವಾನ ತೊಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಅಷ್ಟೂ ನೀಟಾಗಿ ಕಲಿಸ್ಕೊಳ್ಬೇಕು. ಕಡಲೆ ಹಿಟ್ಟು, ಚಿರೋಟಿ ರವೆ ಹಾಗೆ ಉಪ್ಪು ಇವು ಮೂರನ್ನು ನೀಟಾಗಿ ಕಲಿಸ್ಕೊಂಡ ನಂತರ 1-2 ಸ್ಪೂನಷ್ಟು ಇಲ್ಲಿ ನಾನು ಮೊಸರು ಹಾಕ್ಕೊಳಕತ್ತೀನಿ. 2 ಸ್ಪೂನ್ ಮೊಸರು ಹಾಕ್ಕೊಂಡ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ. ತುರಿದಿಟ್ಕೊಂಡಿದ್ದು ಕ್ಯಾರೆಟು, ಆಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವು, 1-2-3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಕರಿಬೇವು ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಈನೋನ 1-2 ಚಿಟಿಕೆಯಷ್ಟು ಈನೋ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಇದಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಈನೋ ಮತ್ತು ಜೀರಿಗೆ ಎಲ್ಲವನ್ನೂ ಹಾಕ್ಕೊಂಡು ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು. ಈ ಥರ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ ನಂತರ ಇದನ್ನು 1-2-3 ತಾಸಾದರೂ ನಾವು ನೆನೆಲಿಕ್ಕೆ ಬಿಡಬೇಕು. ಅಷ್ಟೊಂದು ಟೈಮ್ ಇಲ್ಲ ಅಂತಂದ್ರೆ 1-ಅರ್ಧ ತಾಸುವರೆಗೂ ನಾವು ನೆನೆಲಿಕ್ಕೆ ಇಟ್ಟರೆ ನಡಿತೈತಿ. ನಾನಿಲ್ಲಿ 1.5 ತಾಸಿನಷ್ಟು ಹಿಟ್ಟನ್ನು ನೆನೆಲಿಕ್ಕೆ ಬಿಟ್ಟ ನಂತರ ಈ ಥರ ಹಿಟ್ಟು ಆಕ್ಕೈತಿ. ಇದಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇನ್ನೊಂದು ಚೂರು ತೆಳ್ಳಗೆ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ನಾನು ಇನ್ನೊಂದು ಚೂರು ನೀರು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಳಕತ್ತೀನಿ. ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡ ನಂತರ ದೋಸೆ ಹಂಚು ಕಾಯ್ದೈತಿ. ಸೊ ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸೌಟು ಹಿಟ್ಟನ್ನಷ್ಟು ಹಾಕ್ಕೊಂಡು ಚಿಕ್ಕದಾಗಿ ನಾನು ಈ ಒಂದು ದೋಸೆಯನ್ನು ಹಾಕ್ಕೊಳಕತ್ತೀನಿ. ಈ ಥರ ಹಾಕ್ಕೊಂಡ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಮುಚ್ಚಿ ಇಡಬೇಕು. ಸ್ವಲ್ಪ ಹೊತ್ತು ಇದು ಬೇಯ್ದ ಮೇಲೆ ತಿರುವಿ ಇನ್ನೊಂದು ಸೈಡ ಬೇಯಿಸ್ಕೋಬೇಕು. ಸಣ್ಣ ದೋಸೆ ಮಾಡ್ಕೊಂಡಿರೋದ್ರಿಂದ ಇದು ಬೇಯಲಿಕ್ಕೆ ಭಾಳ ಹೊತ್ತು ತೊಗೊಳ್ಳೋದಿಲ್ಲ. ಆಮೇಲೆ ನಮಗೇನಾದರೂ ಇನ್ಸ್ಟಂಟಾಗಿ ರೆಸಿಪಿ ಮಾಡಬೇಕು ಅನ್ನೋದಿತ್ತಂತಂದರೆ, ಬೆಳಗಿನ ತಿಂಡಿ ಮಾಡಬೇಕು ಅಂತ ಅನ್ನೋದಿತ್ತು ಅಂತಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗ್ತೈತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.